ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರ ಅಮಾವಾಸ್ಯೆ ಶ್ರಾವಣ ಬಿ ಸ್ಟಾರ್ಟ್ ಆಗೈತಿ. ಹಂಗ ಭೀಮ್ ಅಮಾವಾಸ್ಯೆನೋ ಅಂತ ಅಂತಾರ. ಯಜಮಾನ್ರ ಪಾದ ಪೂಜೆ ಮಾಡ್ಬೇಕು ಗಂಡ ಅಂದ್ರ ಅದಕ್ಕಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ನಾನು ರೆಡಿ ಆಗಿದ್ದೀನಿ. ನಮ್ಮ ಯಜಮಾನ್ರಿಗೂ ರೆಡಿ ಆಗಕ್ಕೆ ಹೇಳಿದ್ದೆ. ಅವ್ರ ಪಾದ ಪೂಜೆ ಮಾಡ್ಬೇಕಾ, ಆಮೇಲೆ ನಮ್ಮ ಊರೊಳಗಿನ ದುರ್ಗಮ್ಮನ ಗುಡಿಗೆ ಹೋಗ್ಬೇಕು. ಆಮೇಲೆ ಇವತ್ತೇನೋ ಇಡೀ ದಿನ ಸ್ಪೆಷಲ್ ಆಗಿ ಇಟ್ಕೋಬೇಕು. ಹಂಗಂತ ಹೇಳಿ ನಾ ರೆಡಿ ಆಗಿದ್ದೀನಿ. ಬರೀ ಫಸ್ಟ್ ಪಾದ ಪೂಜೆ ಮಾಡೋಣಂತ. ಪೂಜೆ ಅಂತ ಎಲ್ಲ ಮುಗೀತ. 9 ಗಂಟೆ ಒಳಗನ ಪೂಜೆ ಮಾಡ್ಬೇಕ. 9:15 ಹಿಂಗೇನೋ ಟೈಮಿಂಗ್ ಐತಿ. ಅಷ್ಟರೊಳಗನ ಪಾದ ಪೂಜೆ ಎಲ್ಲ ಮಾಡಿ ಮುಗಿಸ್ಕೋಬೇಕ. ಆಮೇಲೆ ಪೂಜೆ ಅಂತ ಫುಲ್ ಮುಗಿಸಿದೇನಿ. ಬೆಳಿಗ್ಗೆ ಜಲ್ದಿನೇ ಎದ್ದ ಇವಾಗ ಏನಪ್ಪಾ ಅಂದ್ರೆ ಪಾದ ಪೂಜೆ ಮಾಡ್ಬೇಕ. ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಯಜಮಾನ್ರನ್ನ ರೆಡಿ ಆಗಿ ಕೂತಿದ್ದಾರೆ. ಮತ್ತೇನಪ್ಪ ಅಂದ್ರೆ ಫಸ್ಟ್ ತೊಳಿತ ನನ್ನ ಪಾದ. ಬರೀ ವರ್ಷಾನ್ಗಟ್ಲೆ ಬೈಯೋದು ಹಿಂಗೆ ಭೀಮ್ ನಮಾಸ್ ಬಂದಾಗಂತೆ ಪೂಜೆ ಮಾಡಿ ಇದು ಮಾಡೋದು. ಚಂದಗೆ ತೊಳಿ. ನಿಂಗೆ ತಳ್ಕೊಂಬರಕ್ಕೆ ಇಲ್ಲಿದ್ನ ಕ್ಲೀನಾಗೆ ತಳ್ಕೊಂಬಂದು ಕಾಲು ಕೊಡ್ತಾರೆ ನಟ. ತಾಟಿಟ್ರೆ ಆಗಿಬಿಟ್ಟೈತೆ. ಎಷ್ಟಾಗ ಸಾಮಾಡೊಮ್ಮೆ ಫಸ್ಟ್ ಸರಿ ಸಾಮಾಡ್ತೇನೆ. ಹಂಗ ಮಾಡ್ತಿದ್ದಲ್ಲ ಇಲ್ಲ ಬಾರು. ಸಾಮಾಡ್ತಿ ಒಳ್ಳೇದಾಗಲಿ. ನೋಡ್ರಿ ಇವಾಗ ನಾನು ಅವ್ರಿಗೆ ನಾನು ಕಟ್ಟಿಸ್ಕೊಳತ್ತೇನಿ. ಹೆಂಗೆ ಅನ್ಸತೈತಿ ಪಾದ ಪೂಜೆ ಮಾಡಿದ್ದಕ್ಕೆ? ಚಲೋ ಅನ್ಸತ್ತೈತಿ ನನಗೆ. ಜಿಮ್ಮಿಗೆ ಹೋಗಿದ್ದೆ ನಿನ್ನೆ. ಮತ್ತೇನಪ್ಪ ಪಾದ ಪೂಜೆ ಎಲ್ಲ ಆಯ್ತು. ಇವಾಗ ನಾಷ್ಟ ಮಾಡಿ ದುರ್ಗಮ್ಮನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಇಲ್ಲಿ ಕಲ್ಲಪ್ಪಜ್ಜನ ಗುಡಿಗೆ ಹೋಗಿ ನೋಡೋಣ ಮತ್ತೇನೇನು ಮಾಡ್ಬೇಕಂತ ಹೇಳಿ. ಇವನ್ನೆಲ್ಲ ನಮ್ಮ ಮೇಡಮ್ ಮಾರಿ ಕೊಡ್ಬೇಕಂತೇಳಿ ನಿನ್ನೆ ಹೋಗಿ ಮಾರ್ಕೆಟ್ನಾಗ ಎಲ್ಲ ತೊಗೊಂಬಂದಿದ್ದೀನಿ. ಯಾಕೆ ಗೊತ್ತಾ, ಅವಳು ಒಂದು 10ರಿಂದ 20 ರೀಲ್ ಕಳಿಸಿದಾಳೆ ನನಗೆ. ನಾವು ಯಾವಾಗ ಹಿಂಗೆ ಅಂತೇಳಿ ಅದಕ್ಕೆ ಹೋಗಿ ಮಾರ್ಕೆಟಿಗೆ ಹೋಗಿ ಎಲ್ಲ ತೊಗೊಂಬಂದು ನಮ್ಮ ಮೇಡಮ್ ಮಾರಿ ಕೊಡೋಣಂತ ಈ ಪಾದ ಪೂಜೆ ಎಲ್ಲ ಮಾಡಿದ್ಲು. ಇಲ್ಲೇ ಅದಾಳ. ಕೊಟ್ಟು ಏನು ಅಂತಾಳ ನೋಡೋಣಂತ. ಬರ್ರಿ ನಮ್ಮ ಮೇಡಮ್ ಮಾರಿಗೆ ಕೊಡೋನು. ಥ್ಯಾಂಕ್ ಯು. ಒಂದು ರೀಲ್ ಕಳ್ಸೋಣ ಬಂದು ಅನ್ನಿಸ್ತತಿದೆಯಲ್ಲ. ಥ್ಯಾಂಕ್ ಯು. ಹ್ಯಾಪಿ. ಅಷ್ಟು ಸಿಂಪಲ್ಲಾಗಿ ಎಲ್ಲ ರೆಡಿ ಆಯಿತು. ಎಲ್ಲ ಪೂಜೆನೂ ಆಯಿತು, ಎಲ್ಲನೂ ಆಯಿತು. ಇವಾಗ ನಮ್ಮ ಊರು ದುರ್ಗಾದೇವಿ ಗುಡಿಗೆ ಹೋಗಿ ಬಂದು ನಾಷ್ಟ ಮಾಡಿಲ್ಲ. ಯಾಕೆ ಟೈಮ್ 9:30 ಆಯ್ತು. ಈಗ ಅಡುಗೆ ಮಾಡ್ಬೇಕಣ್ಣ. ಬದ್ನಿಕಾಯಿ ಪಲ್ಯ, ಅನ್ನ ಸಾರು, ಎಡಿಗೆ ಬದ್ನಿಕಾಯಿ ಪಲ್ಯ. ಫಸ್ಟ್ ನಮ್ಮ ದುರ್ಗಮ್ಮನ ಗುಡಿಗೆ ಹೋಗಿ ಬರ್ತಾವಂತ. ಬರ್ರಿ. ನಮ್ಮ ಅಂಬಾರಿನೂ ರೆಡಿ ಮಾಡಿರ್ತೇವೆ. ಫುಲ್ ಪೂಜೆ ಎಲ್ಲ ಮಾಡೀವಿ ನಾವು ಅಂಬಾರಿನೂ. ಇವಾಗ ಏನಂತಂದ್ರೆ ದುರ್ಗಮ್ಮನ ಗುಡಿಗೆ ಹೋಗಿ ಬರ್ತೀವಿ. ನಮ್ಮ ಮೇಡಮ್ ಅವ್ರು ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಾರಂತ. ಕಮೆಂಟ್ ಮಾಡಿರಿ ಹೆಂಗೆ ಕಾಣತ್ತಾರ ಅಂತೇಳಿ ಕಮೆಂಟ್ ಮಾಡಿರಿ. ಇನ್ನೊಮ್ಮೆ ತೋರಿಸ್ತಿಲ್ರಿ ನಮ್ಮ ಮೇಡಮ್ ಅವ್ರು ಹೆಂಗೆ ಕಾಣತ್ತಾರಂತ ನೋಡ್ರಿ. ಚಂದ ಕಾಣ್ತೇನೆ. ನಾನೇ ಚಂದಿಲ್ರಿ ಕರೆ ಹೇಳ್ಬೇಕಂತಂದ್ರೆ ನಂಗೆ ಒಂಥರ ಅನ್ಸೋದತ್ತು. ನಮ್ಮ ಊರೊಳಗೆ ಕರ್ಕೊಂಡು ಹೇಳಕ್ಕೆ ನಂಗೆ ಒಂಥರ ಇಂಥ ಹೆಂಗೆ ಸಿಕ್ಕಳಪ್ಪ ಅಂತ ಅನಿಸ್ಬಿಡ್ತೈತೆ ಅಂತ ಅಂತಾರಂತೆ. ನಾನು ಒಟ್ಟವೇನೈತೈತಿ. ಯಾಕಂದ್ರೆ ನಾವು ಮದುವೆ ಆಗೋಕ್ಕಿಂತ ಮುಂಚೆ ನಾನು ಅಂದಿದ್ದೇನೆ ಒಬ್ಬೊಬ್ಬರಿಗೆ. ಎಲ್ಲರಿಗೂ ಅಂದಿರ್ತಾರೆ. ಅದಕ್ಕೆ ಈಗ ನನಗೂ ಎಲ್ಲರೂ ಅಂದಿಗಿಂದಾರಂತೆ ಹೆದರಿಕೆ. ಅನ್ನಾರು ಅನ್ಕೊತ ಇರ್ತಾರೆ. ಹೌದಲ್ಲ, ನಾನು ಚಂದದ ಅನ್ಕೊಂತ ಹೊಂಟ್ಕೊಳ್ಳೋದಷ್ಟೆ. ನಿನಗೆ ಅಷ್ಟೇ ಚಂದ ಅದ. ನಂಗಷ್ಟು ಚಂದ ಇದ್ರು ಸಾಕು ನೀ. ಸರಿ ತಗೋರಿ. ಫಸ್ಟು ನಮ್ಮ ಊರು ದುರ್ಗಮ್ಮ ಗುಡಿಗೆ ಹೋಗೋಣ. ನಂಗೆ ಅಷ್ಟು ಪಕ್ಕ ಪೂಜೆ ಎಲ್ಲ ಮಾಡೋಕೆ ಬರೋಂಗಿಲ್ಲ. ನಂಗೆ ಅದ್ರಾಗಷ್ಟು ನಾನು ಎಕ್ಸ್ಪರ್ಟು ಇಲ್ಲ. ಸಿಂಪಲ್ಗೆ ಪೂಜೆ ಮಾಡಿದ್ದೀನಿ. ನನಗೆ ಎಷ್ಟು ಬರ್ತೈತೆ ಅಷ್ಟು. ನಂಗೆ ಗಂಡಗೆ ಹೆಂಗೆ ಅನ್ನಿಸ್ತದೆ ಗೊತ್ತಿಲ್ಲ, ನಿಮಗೆ ಹೆಂಗೆ ಅನ್ನಿಸ್ತದೆ ಅಂತ ಗೊತ್ತಿಲ್ಲ. ಮತ್ತೇನಪ್ಪ ಅಂದ್ರೆ ಈಗ ದುರ್ಗಮ್ಮನ ಗುಡಿಗೆ ಹೋಗೋನು. ಬರೀ ನಾ ಏನರ ಅಂದ್ರೆ ನನ್ನ ಯಜಮಾನ್ರ ಕಣ್ಕಿಸೋದು ನೋಡಿದ್ರೋಗೆ ಇರ್ತಾರೆ. ನನ್ನ ಚಂದ ಕಾಣೋದಿಲ್ಲ ನಾ. ಬಟ್ ನಂಗೆ ಇಷ್ಟ ಒಂದು ಸರಿ ಅನ್ಸೋದಿಲ್ಲ. ನಿಂಗೆ ಇಷ್ಟ ಆಗೈತಲ್ಲ ಸಾಕು. ಚಲೋ.
ದೇವ್ರ ದರ್ಶನ ಆಗಿ ಬಂತು ಈಗೆಲ್ಲ ನಮ್ಮ ದುರ್ಗಮ್ಮಂದ ಕಲಾಪಸಂದ ಈಗ ಈ ದೇವ್ರ ದರ್ಶನ ತೊಗೊಳತ್ತಾನೆ ಫುಲ್ ಸ್ಟ್ರಾಂಗ್ ಆಗಿರ್ತಾರ ನಾಷ್ಟಕ್ಕೆ ಬೇರೆ ಅವಲಕ್ಕಿ ಹತ್ತಾರ ಓಯ್ ಚುಪ್ ಕಡ್ತ್ ಬೀಳ್ತಾವ ನೋಡ ಸೇಮ್ ಬೈಲೊಮ್ಮೆ ಎಲ್ಲಿ ತಿಂದಿರ್ಬೇಕು ನಿಮ್ಮ ಅವ್ವಾಗ ಹೋತಾವ ನೋಡ ಯಾವಾಗ ಜಗಳ ಮಾಡತ್ತಾವ ನಾಷ್ಟಕ್ಕ ಅವಲಕ್ಕಿ ಮಾಡತ್ತಾರ ಇವತ್ತೆಲ್ಲರೂ ಹೊರಗೆ ಕರ್ಕೊಂಡು ಹೋಗ್ಬೇಕಂತಿತ್ತು ಬಟ್ ಅಮಾಸೆ ಇರೋದ್ರ ಸಂಬಂಧ ನಾನು ಎಲ್ಲಿ ಬೇಡಪ್ಪ ಅಂತ ಬಿಟ್ಟಿದೆ ಯಾಕೆ ನಿನ್ನೆ ನಮ್ಮ ಊರ ಹತ್ರನೂ ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ ನನ್ನ ಕಣ್ಣು ಮುಂದೆ ಆಗೈತೆ ಮಾರ ಅದ್ರ ಸಂಬಂಧ ನಾವು ಹೊರಗೆ ಅಡ್ಡಾಡಕ್ಕಿದ್ರಿ ಕರ್ಕೊಂಡು ಅದಕ್ಕೆ ಇವತ್ತೊಂದು ದಿನ ಫುಲ್ ಡೇ ಮನ್ಯಾಗ ಇರ್ತೀವಿ ಈ ಲಾಗ್ ಅಂತೂ ಸಣ್ಣದ ಮಾಡಿರ್ತೀವಿ ಏನು ಮಾಡೋಣ ಪಸಿ ಲಾಗ ಏನು ಮಾಡಿಬಿಡೋಣ ಆಮೇಲೆ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಿಂಗೆ ಸಪೋರ್ಟ್ ಮಾಡ್ರಿ ಆಮೇಲೆ ಈ ಲಾಗ್ ಹೆಂಗಾಗೈತಂತೆ ಕಮೆಂಟ್ ಮಾಡ್ರಿ ಮತ್ತು ನಾಳೆ ಲಾಗ್ ಚೆನ್ನಾಗಿರ್ತೈತಿ ಇನ್ನೂ ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತೇವಿ ಮತ್ತು ನಾಳೆ ಲಾಗ್ಗಳ ಸಿಗ್ತೇವಿ ಬಾಯ್ ಬಾಯ್ ಟೇಕ್ ಕೇರ್